ರಾಯಚೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತುಕೊಂಡಿದೆ. ರಾಯಚೂರಿನಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಹಾಗಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತಿದೆ. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿ ತಪ್ಪಿಸಿ ವಾಹನ ಚಲಾಯಿಸುವುದಕ್ಕೆ ವಾಹನ ಸವಾರರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ರಾಯಚೂರು ಹೈದರಾಬಾದ್ ಈ ರಸ್ತೆಯಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಧಾರಾಕಾರ ಮಳೆ ಆಗಿದೆ. ರೈಲ್ವೆ ಬ್ರಿಡ್ಜ್ ಕೆಳಗೆ ನೋಡಿ ಆಂಬ್ಯುಲೆನ್ಸ್ಗಳು ಕೂಡ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು 4 ವೀಲರ್. ಇನ್ನ 2 ವೀಲರ್ ಅವ್ರ ಕತೆ ಅಂತೂ ಹೇಳತಿರದಾಗ್ಬಿಟ್ಟಿದೆ ಪರಿಸ್ಥಿತಿ. ಜಾಸ್ತಿ ಮಳೆ ಆಗಿರೋದ್ರಿಂದಾಗಿ ತಗ್ಗು ಪ್ರದೇಶ ಇರೋದ್ರಿಂದಾಗಿ ನೀರು ನಿಂತಿದೆ. ಹೊರಗಡೆ ಹೋಗೋದಕ್ಕೂ ಕೂಡ ಅದಕ್ಕೆ ಚಾನ್ಸ್ ಆಗ್ತಾ ಇಲ್ಲ. ಹಾಗಾಗಿ ವಾಹನ ಸವಾರರು ಪರದಾಡುವಂತಹ ಸಿಚುಯೇಷನ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿಯನ್ನ ತಪ್ಪಿಸಿಕೊಂಡು ರೋಡ್ ಕೂಡ ಕರೆಕ್ಟಾಗಿ ಇಲ್ಲ. ಅಲ್ಲಿ ರೋಡ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿದೆ ಅಂತ ಅನ್ಸುತ್ತೆ. ಈಗ ಮಳೆ ಬಂದಿದೆ, ಮತ್ತಷ್ಟು ಹಾಳಾಗುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ನೋಡಿ, ವಾಹನ ಸವಾರರು ಹೋಗೋದಕ್ಕೆ ಮುಂದೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತುಕೊಂಡಿದೆ. ರಾಯಚೂರಿನಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಹಾಗಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತಿದೆ. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿ ತಪ್ಪಿಸಿ ವಾಹನ ಚಲಾಯಿಸುವುದಕ್ಕೆ ವಾಹನ ಸವಾರರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ರಾಯಚೂರು ಹೈದರಾಬಾದ್ ಈ ರಸ್ತೆಯಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಧಾರಾಕಾರ ಮಳೆ ಆಗಿದೆ. ರೈಲ್ವೆ ಬ್ರಿಡ್ಜ್ ಕೆಳಗೆ ನೋಡಿ ಆಂಬ್ಯುಲೆನ್ಸ್ಗಳು ಕೂಡ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು 4 ವೀಲರ್. ಇನ್ನ 2 ವೀಲರ್ ಅವ್ರ ಕತೆ ಅಂತೂ ಹೇಳತಿರದಾಗ್ಬಿಟ್ಟಿದೆ ಪರಿಸ್ಥಿತಿ. ಜಾಸ್ತಿ ಮಳೆ ಆಗಿರೋದ್ರಿಂದಾಗಿ ತಗ್ಗು ಪ್ರದೇಶ ಇರೋದ್ರಿಂದಾಗಿ ನೀರು ನಿಂತಿದೆ. ಹೊರಗಡೆ ಹೋಗೋದಕ್ಕೂ ಕೂಡ ಅದಕ್ಕೆ ಚಾನ್ಸ್ ಆಗ್ತಾ ಇಲ್ಲ. ಹಾಗಾಗಿ ವಾಹನ ಸವಾರರು ಪರದಾಡುವಂತಹ ಸಿಚುಯೇಷನ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿಯನ್ನ ತಪ್ಪಿಸಿಕೊಂಡು ರೋಡ್ ಕೂಡ ಕರೆಕ್ಟಾಗಿ ಇಲ್ಲ. ಅಲ್ಲಿ ರೋಡ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿದೆ ಅಂತ ಅನ್ಸುತ್ತೆ. ಈಗ ಮಳೆ ಬಂದಿದೆ, ಮತ್ತಷ್ಟು ಹಾಳಾಗುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ನೋಡಿ, ವಾಹನ ಸವಾರರು ಹೋಗೋದಕ್ಕೆ ಮುಂದೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತುಕೊಂಡಿದೆ. ರಾಯಚೂರಿನಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಹಾಗಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತಿದೆ. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿ ತಪ್ಪಿಸಿ ವಾಹನ ಚಲಾಯಿಸುವುದಕ್ಕೆ ವಾಹನ ಸವಾರರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ರಾಯಚೂರು ಹೈದರಾಬಾದ್ ಈ ರಸ್ತೆಯಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಧಾರಾಕಾರ ಮಳೆ ಆಗಿದೆ. ರೈಲ್ವೆ ಬ್ರಿಡ್ಜ್ ಕೆಳಗೆ ನೋಡಿ ಆಂಬ್ಯುಲೆನ್ಸ್ಗಳು ಕೂಡ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು 4 ವೀಲರ್. ಇನ್ನ 2 ವೀಲರ್ ಅವ್ರ ಕತೆ ಅಂತೂ ಹೇಳತಿರದಾಗ್ಬಿಟ್ಟಿದೆ ಪರಿಸ್ಥಿತಿ. ಜಾಸ್ತಿ ಮಳೆ ಆಗಿರೋದ್ರಿಂದಾಗಿ ತಗ್ಗು ಪ್ರದೇಶ ಇರೋದ್ರಿಂದಾಗಿ ನೀರು ನಿಂತಿದೆ. ಹೊರಗಡೆ ಹೋಗೋದಕ್ಕೂ ಕೂಡ ಅದಕ್ಕೆ ಚಾನ್ಸ್ ಆಗ್ತಾ ಇಲ್ಲ. ಹಾಗಾಗಿ ವಾಹನ ಸವಾರರು ಪರದಾಡುವಂತಹ ಸಿಚುಯೇಷನ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿಯನ್ನ ತಪ್ಪಿಸಿಕೊಂಡು ರೋಡ್ ಕೂಡ ಕರೆಕ್ಟಾಗಿ ಇಲ್ಲ. ಅಲ್ಲಿ ರೋಡ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿದೆ ಅಂತ ಅನ್ಸುತ್ತೆ. ಈಗ ಮಳೆ ಬಂದಿದೆ, ಮತ್ತಷ್ಟು ಹಾಳಾಗುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ನೋಡಿ, ವಾಹನ ಸವಾರರು ಹೋಗೋದಕ್ಕೆ ಮುಂದೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.